ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಈಗ ಹೇಳ್ತಾ ಇರ್ತಕ್ಕಂಥ ವಿಚಾರ ಬಹಳಷ್ಟು ಗಾಂಭೀರ್ಯವಾಗಿ ತಗೋಬೇಕು. 1 ತಿಂಗಳ ಕಾಲ ಹಣಕಾಸಿನಲ್ಲಿ ಸಮಸ್ಯೆ ಬರ್ಬೋದು, ಅಥವಾ ಸಂತಾನ ಯಾರು ಕ್ಯಾರಿ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೋ ಅವರಲ್ಲಿ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಹಾಗೆ ಜ್ಞಾನದ ವಿಚಾರ, ವಿದ್ಯಾಭ್ಯಾಸದ ವಿಚಾರ, ವ್ಯಾಪಾರ, ಹಣಕಾಸಿನ ವಿಚಾರ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ. ಅದರಲ್ಲಿ ಈ 12 ರಾಶಿಗಳಿಗೆ ಯಾವ ರಾಶಿಯವರಿಗೆ ಭಾಳ ಸಮಸ್ಯೆಗಳು ಕಾಡಬಹುದು, ಯಾವ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಕೊಡಬಹುದು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಇದೇ ತಿಂಗಳು 15ನೇ ತಾರೀಕು ಗುರು ಅಸ್ತಂಗತನಾಗ್ತಾ ಇದ್ದಾನೆ. ಈ ಅಸ್ತಂಗತ ಆಗ್ತಕ್ಕಂಥ ಗುರು ಕಂಪ್ಲೀಟಾಗಿ ಅದರ ಒಂದು ಪ್ರಾಪರ್ಟೀಸ್ನ ತ್ಯಾಗ ಮಾಡುತ್ತೆ. ಇಲ್ಲಿ ಗುರು ಉಚ್ಚನಾಗಿದ್ದು ಚತುರ್ಥ ಭಾವದಲ್ಲಿ ಕೂತಿದ್ದಾನೆ. ಈ ಚತುರ್ಥ ಭಾವದಲ್ಲಿ ಕೂತಾಗ ಅಸ್ತಂಗತನಾಗಿದ್ದಾಗ 4ರ ಫಲ ಕಡಿಮೆ ಆಗುತ್ತೆ. 4ರ ಫಲ ನೆಮ್ಮದಿ, ವಿದ್ಯಾಭ್ಯಾಸ, ಮನೆ ನಿರ್ಮಾಣ ಮಾಡ್ತಾ ಇದ್ದೀನಿ ಅರ್ಧಕ್ಕೆ ನಿಲ್ಲಬಹುದು, ಹಣಕಾಸು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನೆಮ್ಮದಿಯಾಗಿದ್ದೆ, ಒಳ್ಳೆ ವ್ಯಾಪಾರ ಬರ್ತಾಯಿತ್ತು, ಇಲ್ಲಿ ಡೌನ್ ಆಗ್ಬೋದು. ಈ ಒಂದು ಪ್ರಕ್ರಿಯೆ ಗುರು ಅಸ್ತಂಗತನಾದಾಗ ಗುರು ಧನಕಾರಕ, ಪುತ್ರಕಾರಕ, ಜೀವಕಾರಕ, ಅದೇ ರೀತಿಯಾಗಿ ಜ್ಞಾನಕಾರಕ ಗುರು ಅಂತ ಕರೆದು. ಗುರುಬಲ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಗುರುಬಲ ಈ ಅಸ್ತಂಗತನಾದಾಗ ಬಲ ಕಡಿಮೆ ಆಗುತ್ತೆ. ಗುರುವಿನ ಬಲ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಾನು 12 ರಾಶಿ ಲಗ್ನದವ್ರಿಗೆ ತಿಳಿಸ್ತಾ ಇದ್ದೇನೆ. ಅದರಲ್ಲಿ ನಿಮ್ಮ ರಾಶಿನೂ ಕೂಡ ಇರ್ಬೋದು. ನನ್ನ ರಾಶಿ ಲಗ್ನ ಯಾವುದು ಅಂತ ನಿಮಗೇನಾದರೂ ಚೆನ್ನಾಗಿ ಗೊತ್ತಿದ್ದರೆ, ಗುರು ದಶಾರೆ ನಡೀತಾ ಇದ್ದರೆ, ಗುರು ಭುಕ್ತಿಯಲ್ಲಿ ನಡೀತಾ ಇದ್ದರೆ, ಅಥವಾ ಅಂತರ್ಭುಕ್ತಿಯಲ್ಲಿ ನಡೀತಾ ಇದ್ದರೆ ಮೋರ್ ಎಫೆಕ್ಟ್. ಇದನ್ನು ಸರಿಯಾಗಿ ಅರ್ಥೈಸ್ಕೊಂಡು ಕೇಳ್ಕೊಳ್ಳಿ. ನಿಜವಾಗ್ಲೂ ನೆಗ್ಲೆಕ್ಟ್ ಮಾಡಬೇಡಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಅಸ್ತಂಗತನಾಗಿರೋದ್ರಿಂದ ಯಾರಿಗೆ ಶುಭ ಫಲಪ್ರಾಪ್ತಿ ಆಗ್ಬೋದು, ಯಾರಿಗೆ ಅಶುಭ ಫಲಪ್ರಾಪ್ತಿ ಆಗ್ಬೋದು. 1 ತಿಂಗಳು ಆಗಸ್ಟ್ ಸರಿಸುಮಾರು 14-15ರವರೆಗೂ ಕೂಡ ಗುರು ಅಸ್ತಂಗತದಲ್ಲಿರ್ತಾನೆ. 1 ತಿಂಗಳ ಕಾಲ ಸರಿಯಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ಈ ರಾಶಿ ಲಗ್ನದವರು ಕಾಪಾಡ್ಕೊಳ್ತಕ್ಕಂಥದ್ದು ಅತೀ ಅವಶ್ಯಕ. ಬರೆದಿಟ್ಕೊಳ್ಬಿಡಿ, 100% ಡೌನ್ ಆಗಿಬಿಡುತ್ತೆ. ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಪ್ರತಿಯೊಬ್ಬ ರಾಶಿ ಲಗ್ನದವರು ಕೂಡ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಗುರುಗಳೇ, ನನ್ನ ರಾಶಿ ಬೇರೆ ಇದೆ, ಲಗ್ನ ಬೇರೆ ಇದೆ ಅಂತಕ್ಕಂಥವ್ರು ಲಗ್ನಕ್ಕೆ ಹೆಚ್ಚಿನ ಪ್ರಿಯಾರಿಟಿಯನ್ನು ಕೊಡಿ. ಅವಶ್ಯಕವಾಗಿ ಬೇಕಿದೆ. ಲಗ್ನ ಗೊತ್ತಿಲ್ಲ, ನನಗೆ ರಾಶಿ ನಕ್ಷತ್ರ ಗೊತ್ತು ಅಂತಕ್ಕಂಥವ್ರಾಗಿರಬಹುದು, ಅವರು ಕೂಡ ರಾಶಿಯನ್ನು ನೋಡ್ಕೋಬೋದು. ಖಂಡಿತವಾಗಿ ಮೋರ್ ಎಫೆಕ್ಟ್. ಸರಿಯಾಗಿ ಜ್ಯೋತಿಷ್ಯ ಗೊತ್ತು ನನಗೆ, ಯಾವುದೋ ದಶಾಭುಕ್ತಿಗಳು ನಡೀತಾ ಇದೆ, ಅಂತರ್ಭುಕ್ತಿಗಳು ನಡೀತಾ ಇದೆ ಅಂತಕ್ಕಂಥವ್ರಿಗೆ 200% ಇಟ್ಸ್ ಹ್ಯಾಪನ್. ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ ಇದರಿಂದ ಯಾವ ಸಮಸ್ಯೆಗಳು ಕಾಡಬಹುದು, ಯಾವ ರೀತಿಯಾದಂಥ ಅವಘಡಗಳಾಗ್ಬೋದು, ಅಥವಾ ಏನಾದರೂ ಆಗ್ಬೋದು. ಎಲ್ಲ ವಿಚಾರಗಳನ್ನು ನೋಡೋಣ. ವೈಯಕ್ತಿಕವಾಗಿ 12 ರಾಶಿ ಲಗ್ನದವರ ವಿಚಾರಕ್ಕೆ ಬರೋಣ. ಮೇಷರಾಶಿ, ಮೇಷಲಗ್ನ 9 ಮತ್ತು 12ರ ಅಧಿಪತಿ ಲಗ್ನದಲ್ಲಿ ಅಂದರೆ ಚತುರ್ಥ ಭಾವದಲ್ಲಿ ಉಚ್ಚನಾಗಿ ಅಸ್ತಂಗತನಾಗಿರೋದ್ರಿಂದ ನೋಡಿ ಹೇಳ್ತಾ ಇದ್ದೇನೆ, ಖಂಡಿತವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ, ವಿದ್ಯಾಭ್ಯಾಸದ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ನೋಡಿ. ಈ 1 ತಿಂಗಳು ಏನಾದರೂ ನೀವು ಸಮಸ್ಯೆಯನ್ನು ಮಾಡಿಕೊಂಡಿದ್ದೆ ಆದಲ್ಲಿ ನಿಮ್ಮ ಕಷ್ಟ ಕಾಲಕ್ಕೆ ಖಂಡಿತವಾಗಿ ಯಾರೂ ಬರೋದಿಲ್ಲ. ಮೇಷರಾಶಿ, ಮೇಷಲಗ್ನ ಎಚ್ಚರವಾಗಿ ನೋಡ್ಕೋಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಎದುರಿಸ್ತಾ ಇದ್ದೀನಿ ಅನ್ಕೋಬೇಡಿ, ಇಟ್ಸ್ ಹ್ಯಾಪನ್. ಭಾಳಷ್ಟು ಕೇರ್ಫುಲ್ಲಾಗಿ 1 ತಿಂಗಳು ಹಣಕಾಸು ಬಂಡವಾಳ ಹಾಕೋದು, ಅಥವಾ ಏನೋ ಒಂದು ಖರೀದಿ ಮಾಡೋದು, ಜಾಗ ಖರೀದಿ ಮಾಡೋದು, ಮತ್ತೊಂದು ಖರೀದಿ ಮಾಡತಕ್ಕಂಥದ್ದು ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಯು ಆರ್ ದ ರೆಸ್ಪಾನ್ಸಿಬಲ್. ನೀವೇ ರೆಸ್ಪಾನ್ಸಿಬಲ್. ಅದಕ್ಕೆ ಸ್ವಲ್ಪ ಮೋಸವಾಗಬಹುದು, ಅಥವಾ ದಾಖಲಾತಿಗಳು ಸರಿಯಿಲ್ಲದೆ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು. ಆ ಸೈಟೇ ಬೇರೆಯವ್ರಿಗೆ ಮಾರಾಟ ಆಗಿರ್ಬೋದು. ವಿದ್ಯಾರ್ಥಿಗಳು ಅಷ್ಟೇ, ಕಾನ್ಸಂಟ್ರೇಷನ್ ಡೌನ್ ಆಗಿಬಿಡುತ್ತೆ. ಈ ತಿಂಗಳು ಏನಾದರೂ ನಿಮಗೆ ಟೆಸ್ಟೋ, UT ಮತ್ತೊಂದು ಏನಾದರೂ ನಡೀತಾ ಇದ್ದರೆ ವಿದ್ಯಾರ್ಥಿಗಳಿಗೆ, ಅಥವಾ ಏನಾದರೂ ನೀವು ಹೈಯರ್ ಎಜುಕೇಷನ್ಗೆ ಏನಾದರೂ ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭವಾಗಿದ್ದರೆ ಮೇಷರಾಶಿ, ಮೇಷಲಗ್ನದವ್ರಿಗೆ ತುಂಬ ಹಿನ್ನಡೆ ಆಗುತ್ತೆ. ಅಕಸ್ಮಾತ್ ಏನಾದರೂ ಈ ಒಂದು ಮಂತಲ್ಲಿ ಏನಾದರೂ ಎಕ್ಸಾಮ್ ಬಿತ್ತು ಅಂದರೆ ಖಂಡಿತವಾಗಿ ಇಟ್ಸ್ ಅ ಪ್ರಾಬ್ಲಮ್. ತುಂಬ ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಮಂಕು ಕವಿದ ವಾತಾವರಣ. ಏನು ನಿರ್ಧಾರ ತಗೋಬೇಕು, ಏನು ನಿರ್ಧಾರ ಬಿಡಬೇಕು, ಇವೆಲ್ಲ ವಿಚಾರಗಳು ಮೇಷರಾಶಿ ಮೇಷಲಗ್ನಕ್ಕೆ ಬರ್ತಕ್ಕಂಥದ್ದಿರುತ್ತೆ.
ಉಚ್ಚ ಸ್ಥಾನದಲ್ಲಿದ್ದು ಯೋಗ ಏನಪ್ಪ ಅಂದರೆ ಮೇಷರಾಶಿ ಮೇಷಲಗ್ನ ಒಂದು ರೀತಿಯಾಗಿ ಕೇಂದ್ರ ಸ್ಥಾನದಲ್ಲಿ ಪೊಟೆನ್ಷಿಯಾಲಿಟಿ ಇದ್ದರೆ ಕನ್ಸೇಷನ್ ಸಿಗಬಹುದು, ಹೊರತುಪಡಿಸಿದ್ರೆ ಇದು ಸಮಸ್ಯೆಗಳ ಒಳಗಾಗ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೋಬೇಕು. ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಇದು. ಸರಿಯಾಗಿ ನೋಡ್ಕೊಳ್ಳಿ. ಏನು ಮಾಡಬೇಕು ಕೊನೆಯ ಭಾಗದಲ್ಲಿ ಹೇಳ್ತೀನಿ, ಖಂಡಿತವಾಗಿ ನೋಡಿ. ಅಕಸ್ಮಾತ್ ನಿಮಗೇನಾದರೂ ಈ ಗುರು ಅಸ್ತಂಗತನಾಗಿ ಸಮಸ್ಯೆಗಳನ್ನು ಕೊಟ್ಟಿದ್ದರೆ ಕೊನೆಯ ಭಾಗದಲ್ಲಿ ಯಾವ ವಿಚಾರಕ್ಕೆ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ಕಂಪ್ಲೀಟ್ ಒಂದು ಪರಿಹಾರ ಕಾಲಮ್ಮೆ ಮಾಡ್ತಕ್ಕಂಥದ್ದು ಇದೆ. ಅದನ್ನು ನೋಡ್ಕೊಳ್ಳಿ. ಪರಿಹಾರದ ಪೂರ್ತಿನ ಏನು ಮಾಡ್ಬೋದು, ಯಾವುದೇ ರಾಶಿ ಲಗ್ನದವ್ರಿಗೆ ಒಂದೇ ಪರಿಹಾರ ಅಫ್ಕೋರ್ಸ್ ಮ್ಯಾಕ್ಸಿಮಮ್. ಹಾಗೆ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಹೋಗೋಣ. ಗುರು ಅಸ್ತಂಗತನಾಗಿರೋದ್ರಿಂದ 8 ಮತ್ತು 11ರ ಅಧಿಪತಿ 200% ಹೇಳ್ತೀನಿ. ನೀವೇನಾದರೂ LIC ಏಜೆಂಟ್ ಆಗಿದ್ದು ಅಥವಾ ಭೂಮಿ ವಿಚಾರದಲ್ಲಿ ನೀವು ಕ್ರಯ ವಿಕ್ರಯಗಳು ಕಮಿಷನ್ ಆಧಾರಿತವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಾಗಿರಬಹುದು, ಅಥವಾ ನನ್ನ ಮಾತೇ ಬಂಡವಾಳ ಆ್ಯಸ್ ಯೂಶ್ವಲ್ ನಾನೊಬ್ಬ ಗೈಡರ್ ಆಗಿದ್ದೀನಿ, ಒಬ್ಬ ರಿಪೋರ್ಟರ್ ಆಗಿದ್ದೀನಿ ಅಂತಕ್ಕಂಥವ್ರಿಗೆ ದಿಸ್ ಈಸ್ ದ ವೆರಿ ಬ್ಯಾಡ್ ಟೈಮ್. ಏನೋ ಮಾಡೋಕ್ಕೆ ಹೋಗಿ ಏನೋ ಆಗೋಗ್ಬಿಡುತ್ತೆ. ಏನೋ ಮಾತಾಡ್ತಿರ್ತೀರ, ಏನೋ ಬರ್ತಕ್ಕಂಥ ಸಾಧ್ಯತೆಗಳೇ ತುಂಬ ಜಾಸ್ತಿ. ಈ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವರು ಸರಿಯಾಗಿ ನೋಡಿಕೊಳ್ಳಿ. ಅನ್ನೆಸಸರಿಯಾಗಿ ಯಾವುದೋ ಸ್ಕ್ರಿಪ್ಟ್ ಬರೆದು ಯಾವುದೋ ಓದ್ತೀರಾ ಅಥವಾ ಎಡಿಟ್ ಯಾವುದೋ ಮಾಡೋಕ್ಕೆ ಹೋಗಿ ಏನೋ ಆಗ್ತದೆ, ಆಸಕ್ತಿ ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ ಆಸಕ್ತಿ ಕಡಿಮೆ ಆಗುತ್ತೆ. ತೊದಲು ನುಡಿಗಳು ರಿಪೋರ್ಟ್ ಮಾಡ್ತಿರ್ತೀರ, ಯಾವುದೋ ವಿಚಾರ ತೊಗೊಂಡೋಗಿ ಯಾವುದಕ್ಕೋ ಕನೆಕ್ಷನ್ ಮಾಡ್ಕೊಳ್ತೀರಾ, ಅಲ್ಲಿ ನಿಮ್ಮ ಅಥಾರಿಟಿ ಹತ್ರ ಬಯಸ್ಕೊಳ್ತೀರಾ. ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಇವೆಲ್ಲ ಬಂದೇ ಬರ್ತದೆ. ಲಾಭದ ಕೊರತೆ ಆಗ್ತದೆ. ಹಿರಿಯ ಸಹೋದರರು ಆಸ್ತಿಯ ವಿಚಾರದಲ್ಲಿ ನಿಮಗೆ ಸಮಸ್ಯೆಗಳನ್ನು ಮಾಡಬಹುದಾದ್ದರಿಂದ ಈ ಒಂದು ತಿಂಗಳು ಯಾವುದೇ ಆದಂಥ ಸನ್ನಿವೇಶ ಬಂತ ಯು ಮಸ್ಟ್ ಸ್ಟಾಪ್. ಅಗ್ರಿಮೆಂಟ್ ಏನಾದರೂ ಅಗ್ರಿಮೆಂಟಿಗೆ ಸೈನ್ ಮಾಡ್ತಾ ಇದ್ದೀರಾ, ಕೂಲಂಕುಷವಾಗಿ ಪರಿಶೀಲಿಸಿ ಸೈನ್ ಮಾಡಿ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ವೃಷಭ ರಾಶಿಯವ್ರಿಗೆ ಈ ಥರ ಸಮಸ್ಯೆಗಳು ಬರಬಹುದು ಅಂತ. ವಾದ ವಿವಾದ ಪ್ರತಿವಾದಗಳಲ್ಲಿ ಸೋಲಾಗ್ತಕ್ಕಂಥದ್ದೇ ಜಾಸ್ತಿ ತೋರಿಸುತ್ತೆ. ಸೊ ಪ್ಲೀಸ್ ಅವಾಯ್ಡ್ ದಿಸ್ ಆಲ್. ಇದನ್ನೆಲ್ಲ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಈ ಥರದ ಅವಘಡಗಳಾಗ್ತಾ ಇದೆಯಾ, ಕಮೆಂಟ್ಸ್ ಬರ್ತಾ ಇದೆ ಅಂದರೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಖಂಡಿತ ಹೇಳ್ತಾ ಇದ್ದೇನೆ, ಅಸ್ತಂಗತ ಮೌಢ್ಯನಾಗ್ತಾನೆ. ತುಂಬ ಈ ವಾದ ವಿವಾದ ಕೇಳಿದ್ರೆ ಈಗೋ ಸುಮ್ಮನೆ ಇದ್ದಕ್ಕಿದ್ದ ಹಾಗೆ ಸುಮ್ಮನೆ ರೋಷಾವೇಶಗಳಿಂದ ಗಲಾಟೆಗಳು ಮಾಡ್ಕೊಳ್ಳೋದೇ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ತಪ್ಪಿಸ್ಬೇಕಾಗುತ್ತೆ. ಯಾರು ಈ ಒಂದು ಸಮಸ್ಯೆಯಲ್ಲಿ ಇದ್ದಾರೋ ಪ್ಲೀಸ್ ಅವಾಯ್ಡ್ ದಿಸ್. ಇವೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಬಂದರೆ, ಸಮಸ್ಯೆ ಬಂದರೆ ಅದನ್ನು ಹೇಗೆ ನಿವಾರಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಕೂಲಂಕುಷವಾಗಿ ನೀವು ಆಲೋಚಿಸಿ ಮುಂದೋಗ್ತಕ್ಕಂಥದ್ದು ಒಳ್ಳೆಯದು. ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರೋಣ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಿಥುನ ರಾಶಿ ಮಿಥುನ ಲಗ್ನ 7 ಮತ್ತು 10ರ ಅಧಿಪತಿ 2ರ ಸ್ಥಾನದಲ್ಲಿ ಅಸ್ತಂಗತನಾಗಿದ್ದಾಗ ಮ್ಯಾಕ್ಸಿಮಮ್ ಫ್ಯಾಮಿಲಿ, ಹಣಕಾಸು, ಕುಟುಂಬ, ಫ್ಯಾಮಿಲಿ ಕುಟುಂಬ ಈಸ್ ಆ್ಯಸ್ ಯೂಶ್ವಲ್ ಕನ್ನಡ ಇಂಗ್ಲೀಷ್ ಆಗ್ಬೋದು. 200% ಈ ಒಂದು ವಿಚಾರದಲ್ಲಿ ನಿಮಗೆ ಸಮಸ್ಯೆಗಳು ಉಲ್ಬಣವಾಗೋದು ಸತ್ಯವಾಗ್ತದೆ. ಒಂದು ತಿಂಗಳ ಕಾಲ ಕೈ ಕಚ್ಚಿದಂಗೆ ಆಗ್ಬಿಡುತ್ತೆ. ಮಾತು ಅಷ್ಟೇ, ಏನೋ ಮಾತಾಡೋಕ್ಕೆ ಹೋಗಿ ಏನೋ ಮಾತಾಡ್ಬಿಡ್ತಕ್ಕಂಥದ್ದು ಇರುತ್ತೆ. ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ. ಮತ್ತು ನಿರಾಸಾದಾಯಕವಾಗಿರ್ತಕ್ಕಂಥ ಕೆಲಸದ ಪ್ರವೃತ್ತಿಗಳು ಕೂಡ ಈ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಖಚಿತ. ಹಣಕಾಸು ಸಮಸ್ಯೆ ಖಚಿತ. ಮಿಥುನ ರಾಶಿ ಮಿಥುನ ಲಗ್ನ ಗುರುಬಲ ಇದೆ, ಗುರುಬಲ ಹೊರಟೋಯ್ತು. ಅಸ್ತಂಗತ ಗುರು. ಮಾತು ಅಷ್ಟೇ, ಕೆಟ್ಟ ಮಾತುಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಒಳ್ಳೆಯ ಮಾತುಗಳು, ಸೊಫಿಸ್ಟಿಕೇಟೆಡ್ ಮಾತುಗಳಾಗಿರ್ತಕ್ಕಂಥವ್ರಿಗೆ ಎಲ್ಲ ಕುಗ್ಗುಬಿಡುತ್ತೆ ಆ ಮಾತಿನ ವಿಚಾರದಲ್ಲಿ. ಸೊ ಆದಷ್ಟು ನೀವು ಮ್ಯಾಕ್ಸಿಮಮ್ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಆಗಬೇಕು. ನೋಡಿ, ಪ್ರತಿ ರಾಶಿ ಲಗ್ನದವ್ರಿಗೂ ಅಸ್ತಂಗತನಾಗಿರೋದ್ರಿಂದ ಕೆಲವೊಂದು ರಾಶಿ ಲಗ್ನಕ್ಕೆ ಮಾತ್ರ ಬೆನಿಫಿಟ್ ಸಿಗುತ್ತೆ. ಆ ರಾಶಿ ಲಗ್ನ ತಿಳ್ಕೊಳ್ಳೋದು ಕುತೂಹಲ ನಿಮಗಿದೆ ಅಲ್ವಾ? ಫಾಲೋಅಪ್ ಮಾಡಿ. ಮ್ಯಾಕ್ಸಿಮಮ್ ಯಾವುದಕ್ಕಾಗ್ತದೆ, ಅದೃಷ್ಟ ಯಾರಿಗೆ ಬರ್ತದೆ ಅಂತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತೇನೆ. ಸೊ ಆದಷ್ಟು ಮಿಥುನ ರಾಶಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿ. ಪ್ರೈಮರಿ ಹಂತದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ. ವ್ಯಾಪಾರ ವಹಿವಾಟುಗಳು, ಹಣಕಾಸು ವ್ಯಾಪಾರ ಬರುತ್ತೆ, ಅಯ್ಯೋ ಎಲ್ಲೋಯ್ತಪ್ಪ ಹಣ, ಹುಡುಕಬೇಕಾಗ್ತದೆ. ಇದೇ ಥರ ಆಗ್ತದೆ. ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರ್ತಕ್ಕಂಥ ಸಂದರ್ಭವಾಗಿರೋದ್ರಿಂದ ಎಷ್ಟು ಮ್ಯಾನೇಜ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಇದನ್ನು ಫಾಲೋಅಪ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಅದೇ ರೀತಿಯಾಗಿ
ಕಟಕ ರಾಶಿ ಕಟಕ ಲಗ್ನಕ್ಕೆ ಬರೋಣ. ಕಟಕ ರಾಶಿ ಕಟಕ ಲಗ್ನಕ್ಕೆ ಬಂದಾಗ ನೋಡಿ, ಇಲ್ಲಿ 6 ಮತ್ತು 9ರ ಅಧಿಪತಿ ಲಗ್ನದಲ್ಲಿ ಅಸ್ತಂಗತ, ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು. ಹೈಲಿ ಈಗೋಸ್ಟಿಕ್ ನೇಚರ್ ಬರುತ್ತೆ. ಏನು ಮಾತೆತ್ತಿರದೆ ದೊಣ್ಣೆ ತಗೊಂತಿರಲ್ಲ, ಸೊ ಅದೇ ಥರ ಮನೋಭಾವತೆ ಬಂದುಬಿಡುತ್ತೆ. ಸೊ ಹಾಗಾಗಿ ಯಾರು ಈ ಒಂದು ಕಟಕ ರಾಶಿ ಕಟಕ ಲಗ್ನದಲ್ಲಿದ್ದೀರೋ, ತನ್ನ ಆರೋಗ್ಯ, ಕೋಪ, ತನ್ನ ಕೆಲಸ, ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿ. ಲಗ್ನದಲ್ಲಿರೋದ್ರಿಂದ ಸ್ವಲ್ಪ ಪೊಟೆನ್ಷಿಯಾಲಿಟಿ ಇರ್ತದೆ, ಬಟ್ ಅಸ್ತಂಗತ ಏನು ಮಾಡುತ್ತೆ, ಜ್ಞಾನ ಶುದ್ಧಿ ಇರೋದಿಲ್ಲ. ಯಾವುದೋ ಕೆಲಸ ಮಾಡೋಕ್ಕೆ ಯಾವುದೋ ಕೆಲಸ ಮಾಡಿಬಿಡ್ತೀರ. ಇದನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಮಾಡರೇಟ್ಲಿ ಓಕೆ ಕಟರಾಕ್ಷಿ ಕಟಕ ಲಗ್ನಕ್ಕೆ, ಆದರೂ ಒಂದು ಅಸ್ತಂಗತನ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ವಿದ್ಯಾಭ್ಯಾಸ ಸ್ವಲ್ಪ ತೊಡಕುಗಳು ಬರುತ್ತೆ. ಹಣಕಾಸು ವಹಿವಾಟುಗಳು, ವ್ಯಾಪಾರದಲ್ಲಿ ಸ್ವಲ್ಪ ಮಂದಗತಿ ಆಗ್ತದೆ. ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬಂದ್ಬಿಡುತ್ತೆ. ಸಿಂಹರಾಶಿ ಸಿಂಹಲಗ್ನಕ್ಕೆ ಹೋಗೋಣ. ಸಿಂಹರಾಶಿ ಸಿಂಹಲಗ್ನ 12ರ ಸ್ಥಾನ ಅಸ್ತಂಗತ, 5 ಮತ್ತು 12ರ ಅಧಿಪತಿ. ದಿ ಬ್ಯೂಟಿಫುಲ್ ಟೈಮ್ ಸಿಂಹರಾಶಿ ಸಿಂಹಲಗ್ನಕ್ಕೆ. ಬರೆದಿಟ್ಕೊಳ್ಳಿ. ಏನು ನಷ್ಟ ಆಗ್ತಿತ್ತೋ, ಇದಕ್ಕಿದ್ದಾಗೆ ಸ್ನೇಹಿತರು ಮೋಸ ಮಾಡ್ತಿತ್ತೋ, ವ್ಯವಹಾರದಲ್ಲಿ ಅನಷ್ಟಕ್ಕಾಗಿತ್ತೋ, ಈ 1 ತಿಂಗಳು ಜಾಗರೂಕತೆಯಿಂದ ಅದನ್ನು ರಿಟರ್ನ್ಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಷ್ಟ ಆಗುತ್ತೆ. ಏಕೆಂದರೆ 12ರ ಸ್ಥಾನ ನಷ್ಟವಾಗಿದೆ, 12ರ ಸ್ಥಾನ ಕಂಬಷನ್ ಆಗಿದೆ. ಯು ಮಸ್ಟ್ ಲಾಸ್ ದಟ್ ಪ್ರಾಪರ್ಟಿ ಅಂತ ಅರ್ಥ. ಏನರ್ಥ? 12ರ ಸ್ಥಾನ ವ್ಯಯಸ್ಥಾನದ ಅಸ್ತಂಗತನಾಗಿದ್ದಾಗ ಲಾಭ ಜಾಸ್ತಿ ಆಗಲೇಬೇಕು. ಇಟ್ ಕ್ವೈಟ್ ನ್ಯಾಚುರಲ್. ಇಟ್ಸ್ ಅ ಸಿಂಪಲ್ ನ್ಯಾಚುರಲ್ ಫಿನೋಮಿನಾ. ಈ ಒಂದು ವಿಚಾರ ಸಿಂಹರಾಶಿ ಸಿಂಹಲಗ್ನಕ್ಕೆ ವರದಾನ ಖಂಡಿತ ಗುರು ನಿಮಗೆ ಕೊಟ್ಟಿರುತ್ತೆ. ಮ್ಯಾಕ್ಸಿಮಮ್ ಲೇಸಿನೆಸ್ ಇತ್ತು, ಆ ಕೆಲಸ ಹೆಂಗೆ ಮಾಡೋಣ, ಇವ್ರನ್ನ ನಂಬೋದಾ, ಅಥವಾ ಏನಾದರೂ ನಾನು ವ್ಯವಹಾರ ಮಾಡ್ತಿದ್ದೋ, ಅಥವಾ ಟ್ರೇಡಿಂಗಲ್ಲಿದ್ದನೋ, ಅಥವಾ ಈ ಒಂದು ಸಾಫ್ಟ್ವೇರಲ್ಲಿದ್ದನೋ, ಟೆಕ್ನಿಕಲ್ ಆಗಿ ಕೆಲಸ ಮಾಡ್ತಿದ್ನೋ, ಇವೆಲ್ಲ ವಿಚಾರದಲ್ಲಿ ಬ್ಯೂಟಿಫುಲ್ ಆಗುತ್ತೆ. ಹಾಗೆ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಏನಾದರೂ ಈಗ ಮಕ್ಕಳು ಅಂದರೆ ಪ್ರೆಗ್ನೆಂಟ್ ಆಗಿದ್ದೆ, ಆತಂಕ ಇತ್ತು, ಏನಾದರೂ ಮಿಸ್ಕ್ಯಾರೇಜ್ ಆಗ್ತಕ್ಕಂಥ ಸನ್ನಿವೇಶ ಇತ್ತ ಗುರುಗಳೇ, ನೋವೇ ಬ್ಯೂಟಿಫುಲ್, ನಥಿಂಗ್ ಟು ವರಿ. ಧಾರಾಳವಾಗಿ ನೆಮ್ಮದಿಯಿಂದ ಇರತಕ್ಕಂಥ ಕೆಲಸ ಮಾಡಿ, ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ ಕೂಡ. ಸಿಂಹರಾಶಿ ಸಿಂಹಲಗ್ನ ಇಸ್ ಸೋ ಗುಡ್, ನಥಿಂಗ್ ಟು ವರಿ. ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಬರೋಣ. ಸೊ ಕನ್ಯಾ ರಾಶಿ ಕನ್ಯಾ ಲಗ್ನ 11ರ ಸ್ಥಾನದಲ್ಲಿ ಅಸ್ತಂಗತ. ಇಲ್ಲಿ ನೀವು ಒಂದೇ ಒಂದು ವಿಚಾರ, ಕನ್ಯಾ ರಾಶಿ ಕನ್ಯಾ ಲಗ್ನದವರು ಸ್ವಲ್ಪ ಅಳವಡಿಕೆ ಮಾಡಿಕೊಂಡ್ರೆ ಸಾಕು. ಏನು? ಸ್ನೇಹಿತರ ಬಗ್ಗೆ ಎಚ್ಚರ. ಲಾಭ ಕೊರತೆ, ವ್ಯಾಪಾರದಲ್ಲಿ ಲಾಭ ಕೊರತೆ ಆಗ್ಬೋದು, ಅಥವಾ ಯಾವುದಾದ್ರೂ ನೀವು ಒಂದು ಭೂಮಿ ಖರೀದಿ ಮಾಡ್ತಾ ಇದ್ದೀನಿ, ಅಲ್ಲಿ ಸ್ವಲ್ಪ ನಿಮಗೆ, ಅಥವಾ ಮಾರಾಟ ಮಾಡ್ತಿದ್ದೀನಿ, ಇಲ್ಲಿ ಸ್ವಲ್ಪ ಕೊರತೆ ಬರಬಹುದು. ಲಾಭದ ಕೊರತೆ. ಹಿರಿಯ ಸಹೋದರರು ಸಹೋದರಿಯರು ನಿಮ್ಮ ಬಗ್ಗೆ ಮನಸ್ತಾಪಗಳನ್ನು ಮಾಡ್ಕೋಬಹುದು. ದಿಸ್ ಇಸ್ ಹ್ಯಾಪನ್ಡ್. ಖಂಡಿತವಾಗಿ ಇದು ಸತ್ಯ ಆಗ್ತದೆ ಕೂಡ. ಅಂತರ್ಭುಕ್ತಿಯಲ್ಲೋ ಪ್ರತ್ಯಂತರ ಭುಕ್ತಿಯಲ್ಲೋ ಗುರು ಬಂದಾಗ ಇಟ್ಸ್ ಎಫೆಕ್ಟ್, ಖಂಡಿತವಾಗಿ ಎಫೆಕ್ಟ್ ಆಗ್ತದೆ. ಸೊ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಈ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ. ತುಲಾರಾಶಿ ತುಲಾ ಲಗ್ನಕ್ಕೆ ಹೋಗೋಣ. ತುಲಾರಾಶಿ ತುಲಾ ಲಗ್ನಕ್ಕೆ ನೋಡಿ, 3 ಮತ್ತು 6ರ ಅಧಿಪತಿ ದಶಮದಲ್ಲಿ ಕೆಲಸ ಫ್ಲಕ್ಚುಯೇಟ್ ಆಗಿಬಿಡುತ್ತೆ. ನೀವೇನೇ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡಿ, ನಿಮ್ಮ ಬಾಸ್ ಸರಿಯಾಗಿ ಮಾಡಿಲ್ಲ ಅಂತಾರೆ. ಅಥಾರಿಟಿ, ನಾನು ಒಂದು ಟೀಮ್ ಲೀಡ್ ಮಾಡ್ತಾ ಇದ್ದೀನಿ, ತುಲಾರಾಶಿ ತುಲಾ ಲಗ್ನ, ದಶಮ ಸ್ಥಾನ ಅಸ್ತಂಗತ, ಸರಿಯಾಗಿ ಹೇಳ್ಕೊಟ್ಟಿಲ್ಲ ನೀನು. ವಾಟ್ ಈಸ್ ದ ರೀಸನ್? ನಿನ್ನ ಟೀಮ್ ಎಲ್ಲ ವೀಕ್ ಆಗ್ತಿದೆ. ಈ ಮಾತು ನೀವು ಕೇಳ್ತೀರಾ. ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ ಬೇಕಾದರೆ. ರಾಜಕೀಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ತುಲಾರಾಶಿ ತುಲಾ ಲಗ್ನದವರು ನಿನ್ನ ಖಾತೆಯನ್ನು ಸರಿಯಾಗಿ ಮಾಡಿಲ್ಲ ಅಂತ ನಿಮ್ಮ ಆಫೀಸರ್ ಅಂದರೆ ನಿಮ್ಮ ಮುಖ್ಯಮಂತ್ರಿಗಳಿಂದ ಬಯಸ್ಕೋಬೇಕಾಗ್ತದೆ. ಮ್ಯಾಕ್ಸಿಮಮ್ ಸತ್ಯ ಇದು. ಸೊ ತುಲಾರಾಶಿ ತುಲಾ ಲಗ್ನ ಅಥಾರಿಟಿ ಅಂತ ನೋಡ್ತೀವಿ. ಈ ಅಥಾರಿಟಿ ಅಲ್ಲಿ ಸಮಸ್ಯೆ ಬರುತ್ತೆ. ಈವನ್ ದಶಮ ಸ್ಥಾನ ಅರ್ಥಸ್ಥಾನವಾಗಿರೋದ್ರಿಂದ ಹಣಕಾಸಿನ ಕೊರತೆಯೂ ಕೂಡ ಬರುತ್ತೆ. ಇದನ್ನು ಸರಿಯಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಇದು ಸತ್ಯ, ಮ್ಯಾಕ್ಸಿಮಮ್ ಸತ್ಯ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಬರೋಣ. ಸೊ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ 2 ಮತ್ತು 5ರ ಅಧಿಪತಿ 9ರಲ್ಲಿ ಅಸ್ತಂಗತ, ಭಾಗ್ಯದ ಕೊರತೆ. ಚೆನ್ನಾಗಿ ಬರ್ತಾ ಇತ್ತು, ವ್ಯವಹಾರ ಚೆನ್ನಾಗಿ ನಡೀತಿತ್ತು, ಹಾಗೆ ಯಾವುದೇ ಒಂದು ಸಹಾಯ ಕೇಳಿದ್ರೆ ಫಟ್ ಅಂತ ಸಿಗ್ತಾ ಇತ್ತು. ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೆ, ಈ ಒಂದು ಕೆಟಗರೀಸಲ್ಲಿ ಡೌನ್ ಆಗಿಬಿಡುತ್ತೆ. ಮ್ಯಾಕ್ಸಿಮಮ್ ಡೌನ್ ಆಗುತ್ತೆ. ಅದೇ ಗುರು ದಶ ನಡೀತಾ ಇರ್ತಕ್ಕಂಥ ಸಂದರ್ಭ. ಭಾಗ್ಯದಲ್ಲಿ ಗುರು ಇದ್ದ, ಏನು ಮಾಡಿದ್ರೆ ನಡೀತಿತ್ತು, ಗುರುವಿನ ಬಲ ಇತ್ತು,
9ರ ಸ್ಥಾನ ಯು ಮಿಸ್. ಇದೊಂದು ಯಾರು ಈ ಒಂದು ಸಂದರ್ಭದಲ್ಲಿ ಚೇಂಜ್ ಆಫ್ ಜಾಬ್ ಮಾಡ್ತೀನಿ ಅಥವಾ ವಿದೇಶ ಪ್ರಯಾಣ ಹೋಗ್ತೀನಿ ಅಥವಾ ಯಾವುದಾದ್ರೂ ಬದಲಾವಣೆ ಮಾಡ್ಕೊಳ್ತೀನಿ ಅಂತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಪ್ಲೀಸ್ ಅವಾಯ್ಡ್ ದಿಸ್ ಟೈಮ್. ನಾನು ಕೂಲಂಕುಷವಾಗಿ ಪ್ರಿಸೈಸಾಗಿ ಹೇಳ್ತಾ ಇದ್ದೇನೆ, ಖಂಡಿತ ಹೋಗಬೇಡಿ. ಇದು ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡ್ತಕ್ಕಂಥದ್ದು ಅವಶ್ಯ. ಧನುರಾಶಿ ತಲುಪಕ್ಕೆ ಹೋಗೋಣ. ಮ್ಯಾಕ್ಸಿಮಮ್ ಧನುರಾಶಿ ಧನುಲಗ್ನಕ್ಕೆ ಇದೊಂದು ಸುದಿನದ ಕಾಲ, 1 ತಿಂಗಳು. ವಿದ್ಯಾಭ್ಯಾಸದ ಅಭಿವೃದ್ಧಿ ಆಗುತ್ತೆ. ಮರ್ತೋಗ್ತಾ ಇತ್ತು ಗುರುಗಳೇ, ಅಧಿಕ ಕೋಪ ಬರ್ತಾಯಿತ್ತು, ಒಂದು ಸಮಸ್ಯೆಗಳು ಬರ್ತಾಯಿತ್ತು. ಬಟ್ ಈ ತಿಂಗಳು ಬ್ಯೂಟಿಫುಲ್ ಆಗಿ ವರ್ಕ್ ಆಗಿಬಿಡುತ್ತೆ ನಿಮಗೆ. ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಬಟ್ ಒಂದು ಸಮಸ್ಯೆ ಏನಪ್ಪ ಅಂದರೆ, 12 ಮನಿ ಯಾವುದೋ ಒಂದು ಕಡೆ ಬರಬೇಕಾಗಿತ್ತು ನನ್ನ ಗಣ, ಇದು ಸ್ವಲ್ಪ ಸ್ಟ್ರಕ್ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಧನುರಾಶಿ ಧನುರ್ಲಗ್ನ ಬ್ಯೂಟಿಫುಲ್ ಟೈಮ್ ಆಗಿಬಿಡುತ್ತೆ. ನಿಜವಾಗ್ಲೂ ಬ್ಯೂಟಿಫುಲ್. ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದೇ ಸತ್ಯ. ಮಕರ ರಾಶಿ ಮಕರ ಲಗ್ನಕ್ಕೆ ಹೋಗೋಣ. ಸೊ ಮಕರ ರಾಶಿ ಮಕರ ಲಗ್ನಕ್ಕೆ ಒಂದು ಸೈಡ್ ಗುಡ್ ಇರುತ್ತೆ, ಒಂದು ಸೈಡ್ ಬ್ಯಾಡ್ ಇರುತ್ತೆ. ಇಲ್ಲಿ ಸಪ್ತಮದಲ್ಲಿ ಅಸ್ತಂಗತನ ಆಗಿರೋದ್ರಿಂದ ಮದುವೆ, ಮಾತುಕತೆ, ವಿಚಾರ ಅಥವಾ ವೈವಾಹಿಕ ಜೀವನ ಅಥವಾ ಕಮ್ಯುನಿಕೇಷನ್ಸ್, ಗಂಡ ಹೆಂಡತಿ ಒಟ್ಟಿಗೆ ಒಳ್ಳೆ ಮಾತುಕತೆ ಇತ್ತು, ಒಳ್ಳೆ ಸಂಗಾತಿಯೊಟ್ಟಿಗೆ ಮಾತುಕತೆ ಇತ್ತು, ಯಾಕೋ ಕಟ್ಟಾಯಿತು, ಈ ವಿಚಾರ ಕೇಳ್ತೀವಿ. ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ. ಸಂಗಾತಿಯ ಬಗ್ಗೆ ನಿರಾಸಾದಾಯಕವಾಗಿರ್ತಕ್ಕಂಥ ಅಭಿಪ್ರಾಯಗಳು ಬಂದ್ಬಿಡುತ್ತೆ. ಪಾರ್ಟ್ನರ್ಶಿಪ್ ಮಕರ ರಾಶಿ ಮಕರ ಲಗ್ನ ಸ್ವಲ್ಪ ಎಚ್ಚರ, ಖಂಡಿತ ಎಚ್ಚರವಾಗಿರಿ. 200% ಸಮಸ್ಯೆಗಳು ಬಂದ್ಬಿಡುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ. ಈ ಒಂದು ವಿಚಾರದಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ ಅಥವಾ ಪಾರ್ಟ್ನರ್ಶಿಪ್ಗೆ ಅಗ್ರಿಮೆಂಟ್ ಸೈನ್ ಮಾಡಬೇಡಿ. ಅದೇ ರೀತಿಯಾಗಿ ನಿಮ್ಮ ಸಂಗಾತಿಯ ಬಟ್ಟೆ ವಾದ ವಿವಾದಕ್ಕೆ ಇಳಿಲೇಬೇಡಿ. ಆದರೆ ಒಂದು ಬೆನಿಫಿಟ್ ಏನು ಅಂದರೆ, ಸ್ವಲ್ಪ ಮಟ್ಟಿಗೆ ನಷ್ಟ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಇದೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಕರ ರಾಶಿಯವರಿಗೆ ಲಭ್ಯ. ಅದನ್ನು ಹೊರತುಪಡಿಸಿದ್ರೆ ಈ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಕುಂಭರಾಶಿ ಕುಂಭಲಗ್ನಕ್ಕೆ ಹೋಗೋಣ. ನೋಡಿ, ಕುಂಭರಾಶಿ ಕುಂಭಲಗ್ನಕ್ಕೆ ಗುರು ಅಸ್ತಂಗತ 6ರ ಸ್ಥಾನದಲ್ಲಿ, 2 ಮತ್ತು 11ರ ಅಧಿಪತಿ, ಅದು ಕೂಡ ಅರ್ಥಸ್ಥಾನ. ಬಟ್ ಆರೋಗ್ಯ ಉತ್ತಮವಾಗ್ತದೆ ಅಸ್ತಂಗತನ ಆಗಿದ್ದಾಗ. ಕುಂಭರಾಶಿ ಕುಂಭಲಗ್ನಕ್ಕೆ ಇನ್ನೂ ಒಂದು ವಿಚಾರ, ಸಾಲ ಬಾಧೆ ಇತ್ತು ಅಂತಕ್ಕಂಥವರು ಈ ಅಸ್ತಂಗತದಿಂದ, ಯಾಕೆಂದರೆ ರೋಗ, ಸಾಲ, ರಿಪುಣ ಅಂತ ಕರಿತೀವಿ. ಈ ರೋಗ ಬಾಧೆಗಳು, ಸಾಲ ಬಾಧೆಗಳು ತೀರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ, ಅವಕಾಶಗಳು ಬಂದುಬಿಡುತ್ತೆ. ಇದು ಬೆನಿಫಿಟ್ ಕುಂಭರಾಶಿ ಕುಂಭಲಗ್ನಕ್ಕೆ. ಮ್ಯಾಕ್ಸಿಮಮ್ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ಳಿ. ಬಟ್ ಸ್ವಲ್ಪ ಮಟ್ಟಿಗೆ 6ರ ಸ್ಥಾನ ಅಸ್ತಂಗತನ ಆಗಿರೋದ್ರಿಂದ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೀತದೆ. ಇದೊಂದು ಡಿಫಾಲ್ಟ್. ಇನ್ನೆಲ್ಲ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಅಥವಾ ಕೋರ್ಟ್ ಕಚೇರಿ ವಿಚಾರದಲ್ಲಿ ಏನಾದರೂ ನಿಮ್ಮ ಕೇಸ್ ನಡೀತಾ ಇತ್ತು, ಸ್ವಲ್ಪ ನಿಧಾನವಾಗ್ತದೆ. ಅದರ್ವೈಸ್ ನಥಿಂಗ್ ಟು ವರಿ. ಅದೇ ರೀತಿಯಾಗಿ ಮೀನರಾಶಿ ಮೀನಲಗ್ನ ಒಂದು ಸರಿಯಾಗಿ ತಿಳ್ಕೊಳ್ಳಿ. ಈ 1 ತಿಂಗಳ ಕಾಲ ನೀವೇನಾದರೂ ಪ್ರೆಗ್ನೆನ್ಸಿ ಕ್ಯಾರಿ ಮಾಡ್ತಾಯಿದ್ರೆ, ಪ್ರೆಗ್ನೆಂಟ್ ಆಗಿದ್ದರೆ ಸ್ವಲ್ಪ ಎಚ್ಚರ. ರಾಜಕೀಯ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲಸಗಳಲ್ಲಿದ್ದರೂ ಸ್ವಲ್ಪ ಎಚ್ಚರ. ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರ. ಮಕ್ಕಳ ಬಗ್ಗೆ ಎಚ್ಚರ. ಮೀನರಾಶಿ ಮೀನಲಗ್ನ ಇದೊಂದು ಕ್ಷೇತ್ರಫಲದಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು ಅವಶ್ಯಕ, ಖಂಡಿತವಾಗಿ. ಹಾಗಾಗಿ ನೀವು ಸ್ವಲ್ಪ ಜಾಗರೂಕತೆ ವಹಿಸ್ಕೊಂಡ್ರೆ ಬೆಟರ್, ಖಂಡಿತವಾಗಿ ಬೆಟರ್. ಸೊ ಇಷ್ಟು ರಾಶಿ ಲಗ್ನದವ್ರಿಗೆ, 12 ರಾಶಿ ಲಗ್ನದವ್ರಿಗೆ ಗುರು ಅಸ್ತಂಗತನ ಆಗಿರೋದ್ರಿಂದ ಯಾವ ಕ್ಷೇತ್ರ ಫಲದಲ್ಲಿ ನಿಮಗೆ ಸಮಸ್ಯೆ ಬರುತ್ತೆ ನಿಖರವಾಗಿ ತಿಳಿಸಿದ್ದೇನೆ. ಖಂಡಿತವಾಗಿ ನೋಡ್ಕೊಳ್ಳಿ. ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೇನೆ. 12 ರಾಶಿ ಲಗ್ನದವರು ಮಾಡ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಬಟ್ ಒನ್ ಥಿಂಗ್ ನೋಡಿ, ಸಿಂಹರಾಶಿ ಸಿಂಹಲಗ್ನ, ಧನುರಾಶಿ ಧನುಲಗ್ನ, ಕುಂಭರಾಶಿ ಕುಂಭಲಗ್ನ, ದಿ ಬ್ಯೂಟಿಫುಲ್ ಟೈಮ್, ಮ್ಯಾಕ್ಸಿಮಮ್ ವೆರಿ ವೆರಿ ಬ್ಯೂಟಿಫುಲ್ ಟೈಮ್. ಸೊ ಇವ್ರಿಗೆ ವಿಶೇಷವಾಗಿ ಅಂದರೆ ಮಿಕ್ಕ ರಾಶಿ ಲಗ್ನದವ್ರಿಗೆ ಗುರು ಅಸ್ತಂಗತನ ಆಗಿರೋದ್ರಿಂದ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ, ಗುರುತತ್ವ ಇರತಕ್ಕಂಥ ದೇವಸ್ಥಾನಕ್ಕೆ ಹಳದಿ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗುರುವಾರದಿಂದ ಈ ಮಂತ್ರವನ್ನು ಪ್ರಾರಂಭ ಮಾಡಿ, ಅಥವಾ ಇವತ್ತಿನಿಂದಲೇ ಮಂತ್ರವನ್ನು ಪ್ರಾರಂಭ ಮಾಡ್ಬೋದು. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದರೆ ಸ್ವಲ್ಪ ಎಲ್ಲೋ ಕರ್ಚಿಫ್
ಪೇಲೆ ಎಲ್ಲೋ ಕರ್ಚೀಫನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಆಗಿಂದಾಗೆ ಗುರುತತ್ವ ಇರತಕ್ಕಂಥ ದೇವಸ್ಥಾನ ಅರಿಶಿಣದ ಕೊಂಬನ್ನು ತೆಗೆದು ಹಣೆಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ 50% ಆಫ್ ಸಮಸ್ಯೆಗಳು ಖಂಡಿತವಾಗಿ ನಿರ್ಮೂಲನವಾಗುತ್ತೆ. ಅದನ್ನು ಇನ್ನು ಮುಖ್ಯ, ಇನ್ನು 50% ನಿಮ್ಮ ಜಾಗರೂಕತೆ ಅವಶ್ಯಕವಾಗಿ ಮಾಡಿ. ಖಂಡಿತವಾಗಿ ಇದೊಂದು ತಿಂಗಳು ಎಚ್ಚರ ಎಚ್ಚರ ಎಚ್ಚರ. ಸರ್ವೇ ಜನ ಸುಖಿನೋ ಭವಂತು.